ಜಿಗ್ಗ ಲಕ 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 ಬಂಡ್ರೋ ವಿಡಿಯೋದಾಗ ಸ್ಟಾರ್ಟಿಂಗಲ್ಲೇ. ಯಾರು ಇವನು? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಲಕ ಬಂಡ್ರೋ ಸಮರ ಇದು ಗಾಡಿ ಲಾಕ್ ಮಾಡ್ತಾನ ಬಂಡ್ರ ಬಂಡ್ರ ಮುಂದ್ ಗಾಡಿ ಹೆಂಗೈತಾನ ಸೂಪರ್ ಆಗೈತಾನ ಅಂತ ಹೇಳಿ ಬಂಡ್ರೆ ಇಲ್ಲ ನನ್ನ ಮಕ್ಳ ಬಂಡ್ರ ಇಲ್ಲ. ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಕೇಳ್ತಿದ್ರಿ ನೆಕ್ಸ್ಟ್ ವಿಡಿಯೋ ಯಾಕೆ ಬಿಟ್ಟಿಲ್ಲ, ಇನ್ನೂ ವಿಡಿಯೋ ಬಿಟ್ಟಿಲ್ಲ ಅಂತ. ಸ್ವಲ್ಪ ಬೇರೆ ಪ್ರಾಬ್ಲಮಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಆಫ್ಟರ್ ಲಾಂಗ್ ಟೈಮ್ ಇನ್ನೊಂದು ಗಾಡಿನ ತೊಗೊಂಬಂದಿದ್ದೀನಿ. ಇದು ದ ಸುಜುಕಿ ಸಾಮುರಾಯ್. ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬಾ ಖುಷಿ ಆಯಿತು. ಫಸ್ಟ್ ವಿಡಿಯೋಗೆ ಅಷ್ಟು ರೆಸ್ಪಾನ್ಸ್ ಬಂದಿದೆ. ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್, ಲವ್ ಯು ಫಾರೆವರ್. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾನೆ ಇರುತ್ತೆ ನಮ್ಮ ಚಾನಲಲ್ಲಿ. ಸೊ ಡೋಂಟ್ ವರಿ, ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಡ್ತೀನಿ. ಇನ್ನೂ ತುಂಬ ಗಾಡಿಗಳನ್ನೆಲ್ಲ ರಿವ್ಯೂ ಮಾಡ್ತೀನಿ. 1993ನಲ್ಲಿ ಸುಜುಕಿಯವರು ಟಿ ವಿ ಎಸ್ ಅವ್ರ ಜೊತೆ ಟೈ ಅಪ್ ಆಗಿಬಿಟ್ಟು ಸುಜುಕಿ ಸಾಮುರಾಯ್ನ ತೊಗೊಂಬರ್ತಾರೆ ಇಂಡಿಯಾಗೆ. ಬಟ್ ಇದು ಜಾಸ್ತಿ ದಿವಸ ಇರಲಿಲ್ಲ. ನನ್ನ ಆ್ಯಾವ್ರೇಜ್ 1993ಇಂದ 2002ವರೆಗೂ ಮಾತ್ರನೇ ಇದ್ದಿತ್ತು. ಎಷ್ಟು ಇಯರ್ಸ್ ಆಯಿತು? ಸೊ ನಿಯರ್ಲಿ 9 to 10 ಇಯರ್ಸ್ ಏನೋ ಇತ್ತು ಅಷ್ಟೇ. ಅದಾದಮೇಲೆ ಇವರ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗೋಯ್ತು. 2000 ಮಾಡಲ್ ಇದು ಗಾಡಿ. ಇದು ಬಂದುಬಿಟ್ಟು 98.2 cc ಹೇರ್ ಕೂಲ್ಡ್ ಇಂಜಿನ್. ಆಲ್ಮೋಸ್ಟ್ 8 bhp ಆ್ಯಂಡ್ 9 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನ್ನು. ಗೈಸ್, ಸಾಮುರಾಯ್ ಅಂದರೆ ಜಪಾನಲ್ಲಿರೋ ಹೈಯರ್ ಲೆವೆಲ್ ವಾರಿಯರ್ಸ್ನ ಸಾಮುರಾಯ್ ಅಂತ ಕರೀತಾರೆ. ಸೊ ಅವ್ರನ್ನ ಇದ್ರಾಗಿಟ್ಕೊಂಡು ಸಾಮುರಾಯ್ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಸೊ ಫ್ರಂಟ್ ಸೈಡ್ ವೀಲ್ ಬಂದ್ಬಿಟ್ಟು ಫ್ರಂಟ್ ಬ್ಯಾಕ್ ಎರಡು ಸೈಡೂ 18 ಇಂಚ್ ವೀಲ್ ಬರುತ್ತೆ. ಸೊ ಎರಡು ಶಿಫ್ಟ್ ಮಾಡ್ಕೊಂಬರ್ಬೇಕಾರೆ. ಬಟ್ ಇವಾಗ ಇದರಲ್ಲಿರೋದು ಬಂದ್ಬಿಟ್ಟು ಫ್ರಂಟಲ್ಲಿ 18 ಇಂಚ್ ವೀಲ್ ಇದೆ. ಬ್ಯಾಕ್ ಸೈಡಲ್ಲಿ ಪಲ್ಸರ್ 160 ಟೈರ್ ಹಾಕ್ಸಿದ್ದಾರೆ. ಬಟ್ ಹಿಂದ್ಗಡೆ ಮಡ್ಗಾರ್ಡ್ ಫುಲ್ ಎಲ್ಲ ರಿಮೂವ್ ಮಾಡಾಕ್ಬಿಟ್ಟಿದ್ದೀರಿ. ಮತ್ತು ಇದರಲ್ಲಿ ಹೆಡ್ಲೈಟ್ ಬಂದ್ಬಿಟ್ಟು ಹಾಲೋಜನ್ ಹೆಡ್ಲೈಟೇ ಬರುತ್ತೆ ಇದರಲ್ಲಿ. ಫ್ರಂಟು ನೋಡ್ಬೋದು. ಇದು ಬಂದ್ಬಿಟ್ಟೆಲ್ಲ ಫುಲ್ಲು ಆವಾಗಿನ ಕಾಲದಲ್ಲಿ ಜಾಸ್ತಿ ಯೂಸ್ ಮಾಡಿ ಗಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು. ಫ್ರಂಟಲ್ಲಿ ಬಂದ್ಬಿಟ್ಟು ಡ್ರಮ್ ಬ್ರೇಕ್ ಇರುತ್ತೆ. 130 mm ಡ್ರಮ್ ಬ್ರೇಕ್ ಬರುತ್ತೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಬೋತ್ ಸೈಡ್ ಆಲ್ಸೋ. ಎರಡು ಕಡೆನೂ 130 mm ಡ್ರಮ್ ಬ್ರೇಕ್ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಬಂದ್ಬಿಟ್ಟು ಇದರಲ್ಲಿ ಹಾಕ್ಸಿರೋದು ಪಲ್ಸರ್ 160 ಟೈರ್ ಹಾಕ್ಸಿದ್ದಾರೆ ಅವರು. ಆ್ಯಂಡ್ ಇದು ಬಂದ್ಬಿಟ್ಟು ಯಮಹಾ ಅವ್ರದ್ದು RX 135 ಸ್ಪೀಡೋಮೀಟರ್ ಹಾಕ್ಸಿರೋದು. ಗಾಡಿ ಸ್ವಲ್ಪ ಸ್ಟಾಕಲ್ಲೇ ಇದೆ. ಇಂಜಿನ್ ಕೆಲಸ ಎಲ್ಲ ಏನೂ ಮಾಡಿಸಿಲ್ಲ. ಬೋರ್ ಗೀರ್ ಏನು ಅಪ್ಡೇಟ್ ಏನು ಮಾಡಿಸಿಲ್ಲ. ನಾವು ಪರ್ಫಾರ್ಮೆನ್ಸನ್ನು ಇನ್ಕ್ರೀಸ್ ಮಾಡಿಸಿಲ್ಲ. ಸ್ಟಾಕಲ್ಲಿ ಏನು ಪರ್ಫಾರ್ಮೆನ್ಸ್ ಇದೆ ಅದೇ ಪರ್ಫಾರ್ಮೆನ್ಸ್ ಇದೆ. ನನ್ನ ಆವ್ರೇಜ್ ಟ್ಯಾಂಕ್ ಬಂದ್ಬಿಟ್ಟು 12 ಲೀಟರ್ ಟ್ಯಾಂಕ್ ಬರುತ್ತೆ ಇದ್ರದ್ದು. ಇದಕ್ಕೆ ಆಯಿಲ್ ಮಿಕ್ಸೇ ಹಾಕ್ಸ್ಬೇಕು. ಆಯಿಲ್ ಹಾಕ್ಸಿದ್ರೆ ಏನಾದ್ರು ಓಡಿಸಿದ್ರೆ ಗಾಡಿ ಇಂಜಿನ್ ಪ್ರಾಬ್ಲಮ್ ಬರುತ್ತೆ. ಮತ್ತು ಇನ್ನೊಂದು, ಆಯಿಲ್ ಜಾಸ್ತಿ ಹಾಕಿದ್ರೆ ಪಿಸ್ಟನ್ನಲ್ಲಿ ಕಾರ್ಬನ್ ಜಾಸ್ತಿ ಆಗುತ್ತೆ. ಕಾರ್ಬನ್ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ, ಕಾರ್ಬನ್ ಜಾಸ್ತಿ ಆದಾಗ ಗಾಡಿ ಪರ್ಫಾರ್ಮೆನ್ಸ್ ಆ್ಯಂಡ್ ಲಾಂಗ್ ಟೈಮ್ ರಿಲಯಬಿಲಿಟಿ ಕೂಡ ಹೋಗ್ಬಿಡುತ್ತೆ. ಜಾಸ್ತಿ ಸಹ ಬಾಳಿಕೆ ಬರೋಲ್ಲ. ಆವಾಗ ಗಾಡಿ ಇಂಜಿನ್ ಪ್ರಾಬ್ಲಮ್ ಆಗಿ ಸೀಸ್ ಆಗೋ ಕೂಡ ಚಾನ್ಸಸ್ ತುಂಬಾ ಇರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ಸೈಲೆನ್ಸರ್ ಬಂದ್ಬಿಟ್ಟು ಸ್ಟಾಕ್ ಸೈಲೆನ್ಸರ್ ಇಲ್ಲ. ಇದ್ರಲ್ಲಿ ಬಂದ್ಬಿಟ್ಟು ಇನ್ಬಿಲ್ಟ್ ಸೈಲೆನ್ಸರ್ ಬರುತ್ತೆ. ಇದು ಆಫ್ಟರ್ ಮಾರ್ಕೆಟ್ ಸೈಲೆನ್ಸರ್. ಇದು ಗಾಡಿ ಸೌಂಡ್ ಬೇಕಾದ್ರೆ ನಾನು ಕೇಳಿಸ್ತೀನಿ. ಇದು ಸ್ಟಾಕಲ್ಲಿ ಟಾಪ್ ಸ್ಪೀಡ್ ಬಂದ್ಬಿಟ್ಟು 80 to 90. ಆಲ್ಮೋಸ್ಟ್ ಇಲ್ಲಾಂದ್ರೂ ಜಾಸ್ತಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆವಾಗಿಂದ ಮೇಂಟೈನ್ ಮಾಡ್ಕೊಂಬಂದಿದ್ರೆ 110 ಗಂಟೆ ಹೋಗುತ್ತೆ ಸ್ಟಾಕಲ್ಲಿ. ಬಟ್ ಗಾಡಿ ಮೇಂಟೆನೆನ್ಸ್ ಇರಬೇಕು. ಫ್ರಂಟಲ್ಲಿ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ವ್ ಬರುತ್ತೆ. ಬ್ಯಾಕ್ಸಲ್ಲಿ ಸ್ವಿಂಗಿಂಗ್ ಆರ್ಮ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ವ್ ವಿತ್ ಕಾಕ್ಸಿಲ್ ಸ್ಪ್ರಿಂಗ್ಸ್ ಅಂತ ಬರುತ್ತೆ ಇದ್ರದ್ದು ಶಾಕ್ ಅಬ್ಸರ್ವ್ ಬ್ಯಾಕ್ ಸೈಡಲ್ಲಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ. ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 180 mm ಇದೆ ಗ್ರೌಂಡ್ ಕ್ಲಿಯರೆನ್ಸು. ಇದು ಮೈಲೇಜ್ ನಾನು ಆಲ್ಮೋಸ್ಟ್ 25 to 30 ಮೈಲೇಜ್ ಕೊಡುತ್ತೆ. ಗಾಡಿ ಕಂಡೀಷನಲ್ಲಿ ಇದ್ದರೆ ಮಾತ್ರನೇ
ಕೊಡೋದು. ಸ್ಪೀಡೋಮೀಟರ್ ಬಂದ್ಬಿಟ್ಟು RX135 ಮತ್ತು 100ದು ಸ್ಪೀಡೋಮೀಟರ್ ಇದು. ಹಂಗೆ ಗಾಡಿ ಸೌಂಡ್ ಕೇಳ್ತೀರ ಅಂದರೆ ಇದು ಸ್ಟಾಕ್ ಸೈಲೆನ್ಸರ್ ಅಲ್ಲ, ಆಫ್ಟರ್ ಮಾರ್ಕೆಟ್ ಸೈಲೆನ್ಸರ್ ಹಾಕ್ಸಿರೋದು. ಸೌಂಡ್ ಕೂಡ ಸಕ್ಕದಾಗಿದೆ ಗಾಡಿದು, ತುಂಬಾ ಲೌಡ್ ಆಗಿದೆ ಸೌಂಡು. ಆಂಟಿ ಅದು ಯಾರು ಕೊಟ್ರು ನನ್ಕಂತ ನಂಗೆ ಓಡ್ಸೋಕ್ಕೆ ಬರಲ್ಲ ಆಂಟಿ ಗಾಡಿ, ಬರೀ ಅದೊಂದೇ ವೈಟ್ ಕಲರ್ ಗಾಡಿ ಓಡ್ಸೋಕೆ ಬರೋದು. ಇದೇನೋ ಗೇರ್ ಎಲ್ಲ ಇದ್ದೆ ನಾನೆಲ್ಲ ಇವನು ಅವನೇ ಹೋಗಿದ್ದು ಅವನೇ ಓಡ್ಸ್ಕೊಂಡು ಯಾರನ್ನ ಓಡ್ಸೋಕೆ ಬರಲ್ಲ ಆಂಟಿ ಗಾಡಿ. ಆಮೇಲೆ ಕಾಲ ಮೇಲೆ ಬಿಲ್ ಮೇಲೆ ಹಚ್ತಾರೆ, ಆಮೇಲೆ ಸುಮ್ಮನೆ ಅದಕ್ಕೂ ಬೈಸಿ ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು ದ ಸುಜುಕಿ ಸಾಮುರೈನ ರಿವ್ಯೂ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಗಾಡಿ ಬಗ್ಗೆ ರಿವ್ಯೂ ಮಾಡಬೇಕಂತ ಕಮೆಂಟ್ ಮಾಡಿ. ನಾನು ಆ ಗಾಡಿ ಮೇಲೆ ರಿವ್ಯೂ ಮಾಡೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಗಾಡಿ ಸಿಕ್ಕಿದ ಗಾಡಿನ ಮಾಡಿಕೊಡ್ತೀನಿ. ಓಕೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.